ನೋಡ್ರಿ ಈ ತರ ನಿಮ್ಗೆ ಎಲ್ಲಿ ಜಾಸ್ತಿ ಬಂಗದಲ್ಲ ಅಲ್ಲಿ ಸ್ಟಾರ್ಟಿಂಗ್ ಇಂದ ಮಸಾಜ್ ಮಾಡ್ಕೋತ ಬಂದಿಲ್ಲ ಅಂದ್ರೆ ಸಡನ್ ಆಗಿ ಮಸಾಜ್ ಈ ರೀತಿ ಹಾಕ್ರಿ. ಸ್ವಲ್ಪ ದಪ್ಪ ನೈಟ್ ಫುಲ್ ಹಚ್ಕೊಂಡು ಮಲ್ಕೊಂಡ್ಬಿಡ್ತಿ ತಗೊಂಡೋಗ್ರಿ ಮಿಕ್ಸ್ ಮಾಡಿ ಹಚ್ಕೋಬಹುದು. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಹಚ್ಕೊಳ್ರಿ. ಒಂದು ವಾರ ಡೈಲಿ ಹಚ್ಕೋರಿ. ಅದನ್ನ ಒದ್ದೆ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೋರಿ. ಇದನ್ನ ಈ ರೀತಿ ಹಂಗೆ ಹಾಕೊಂಡು ಕಲ್ಸ್ಕೊಡ್ರಿ. ಈ ರೀತಿ ಬರ್ಬೇಕ್ರಿ ಅದು ಪೇಸ್ಟ್ ತರ. ಅಂದ್ರೆ ಸಡನ್ ಆಗಿ ಮಸಾಜ್ ಮಾಡಿದಾಗ ಏನಾಕೈತಿ ರಕ್ತ ಚಂದ ಚಲನ ಆತ ನೋಡ್ರಿ. ಈ ರೀತಿ ನೀವು ಸ್ಕ್ರಬ್ ಮಾಡ್ಕೋಬಹುದು. ಈ ರೀತಿ ಹಾಕ್ರಿ. ನೈಟ್ ಫುಲ್ ಹಚ್ಕೊಂಡು ಮಲ್ಕೊಂಡ್ಬಿಡ್ರಿ. ನೈಟ್ ಅದೇನು ಕೊಬ್ಬರಿ ಎಣ್ಣೆ ಇರ್ತೈತಿ ಪೌಡ್ರ್. ನೈಟ್ ಈ ಥರ ಮುಖ ತೊಳ್ಕೊಂಡು ಈ ರೀತಿ ಒರೆಸ್ಕೊಡ್ರಿ. ನೋಡ್ರಿ ಇದೇ ಗಿಡ ನೋಡ್ರಿ ಹುಳ, ಅದು ಗಿಡದ ಹುಳನೇ. ಇಲ್ಲ ಆಗಿರೋದೇ ಎಲ್ಲ ಹೂಗಳನ್ನ ಕಿತ್ಕೊಳ್ರಿ. ಇಲ್ಲಿ ಈ ಥರ ಬರ್ತೈತಿ, ಹೂವು ಈ ಥರ ಇರ್ತೈತಿ, ಕಾಯಿ ಇದನ್ನ ಸೋಸ್ಕೊಡ್ರಿ. ಸೋಸ್ಕೊಂಡಾಗ ಏನಾಗ್ತಂದ್ರೆ ಏನೇ ಡಸ್ಟ್ ಇದ್ರು ಕಾಲು ಉಳ್ಕಿರ್ತದ, ಮುರಿದಿರ್ತದಲ್ಲ, ಚಂದಾಗಿ ಮಸಾಜ್ ಮಾಡಿ ಮನುಷ್ಯ ಭಾಳ ಕಂಟ್ರೋಲ್ ಆಗಿರ್ತದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೋಜಲ್ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ಊರಿಗೆ ಬಂದಿನಲ್ರಿ. ಇವತ್ತು ನಿಮ್ಗೆ ನಾನು ಹೂವು ತೋರಿಸ್ತೀನಿ. ಮೊನ್ನೆ ತೋರಿಸಿದ್ದೆ, ಆದರೂ ಮತ್ತೊಬ್ರು ಕೇಳಾಕತ್ತಾರ ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಪೌಡ್ರ್ ಹೆಂಗೆ ಬಳಸ್ಕೋಬೇಕು ಅಂತ ಹೇಳಿಬಿಟ್ಟು ಇವತ್ತು ವಿಡಿಯೋದಲ್ಲಿ ಹೂವಿನ ಹಿಡ್ಕೊಂಡು ಯಾವ ರೀತಿ ಪೌಡ್ರ್ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಎಲ್ಲನೂ ಕೂಡ ಹೇಳ್ತೀನಿ. ಯಾವುದೂ ಮಿಸ್ ಮಾಡದೆ ಈ ವಿಡಿಯೋನ ನೋಡಿರಿ. ಅಗದಿ ಶಾರ್ಟ್ಕಟ್ಟಲ್ಲಿ ಎಲ್ಲನೂ ಹೇಳ್ತೀನಿ. ವಿಡಿಯೋ ಚಿಕ್ಕದಾಗೆ ಮಾಡ್ತೀನಿ. ಅದರಲ್ಲಿ ಪೂರ್ತಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಹೂವು ಯಾವ ರೀತಿ ತೊಗೊಂಬಂದು ಯಾವ ರೀತಿ ಎಲ್ಲ ಮಾಡ್ಬೇಕಂತ ಹೇಳ್ಬಿಟ್ಟು ಮೊನ್ನೆ ವಿಡಿಯೋದಾಗ ಅಷ್ಟು ಕ್ಲೀನಾಗಿ ಬಂದಿಲ್ಲ ಅಂತ ಅನ್ಕೋತೀನಿ. ಹೂವು ತೋರಿಸಿನಿ, ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ಕ್ಲಿಯರಾಗಿ ಬೇಕು ಅಂತ ಕೇಳಾಕತ್ತಾರ ಜನ. ಕಮೆಂಟ್ ಹಾಕಕತ್ತಾರ ಹೆಂಗೆ ಬಳಸಬೇಕು, ಹೆಂಗೆ ಅಪ್ಲೈ ಮಾಡ್ಕೋಬೇಕಂತ ಕೇಳಾಕತ್ತೀರಿ. ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ಇವತ್ತು ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಜನ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು. ನಿಜಕ್ಕೂ ತುಂಬಾ ವರ್ಕ್ ಆಕೈತಿ ನನಗೆ. ನೋಡ್ಬಿಟ್ರೆ ನಾನು ತುಂಬ ಸತಿ ತೋರಿಸ್ತೀನಿ, ಯಾಕಂದ್ರೆ ಅಷ್ಟು ಖುಷಿ ಆಕೈತಿ. ಹಾಗಾಗಿ ಅದು ಹೋದ್ರೆ ಸಾಕನಪ್ಪ, ಮುಖದ ಮೇಲೆ ಹೋದ್ರೆ ಸಾಕನ್ನಂಗಾಗಿರ್ತೈತಿ. ಅದಕ್ಕಾಗಿ ಹೇಳತ್ತೀನಿ. ಬರ್ರಿ ಇವಾಗ ತೋರಿಸ್ತೀನಿ ನಿಮ್ಗೆ ಹೂವು ಯಾವುದು ಅಂತ. ಕಮ್ಮಿ ನೋಡ್ರಿ ಇದೇ ಗಿಡ. ನಮ್ಮ ಕಡೆ ಅವ್ರಿ ಗಿಡ ಅಂತ ಹೇಳ್ತಾರೆ, ಕೆಲವೊಂದು ಕಡೆ ಅದು ಏನೋ ಹೇಳಿದ್ರೆ ಅವು ಹೆಸರೇ ನೆನಪು ಬರಲ್ರಿ. ಈ ಗಿಡ ನೋಡಿದ್ರೆ ನಿಮಗೆ ಗೊತ್ತಾಕೈತಿ ಏನು ಹೇಳ್ತಾರೆ ಈ ಗಿಡಕ್ಕೆ ಹೆಸರು ಅಂತೇಳಿ. ಕೆಲವೊಂದು ಊರ ಕೆಲವೊಂದೊಂದು ಹೆಸರು ಕರೀತಾರೆ. ಈ ಥರ ಎಲೆ ಬರ್ತೈತ್ರಿ, ಅದಕ್ಕೆ ಈ ಥರ ಕಾಯಿ ಆತೈತಿ. ಇದು ಎಲ್ಲನೂ ಉಪಯೋಗ ಬರ್ತೈತಿ. ಈ ಕಾಯಿ, ಹೂವು, ಇದು ಹೂವು ನೋಡ್ರಿ. ಇದು ಹೂವು ನಿಮ್ಗೆ ಮೊನ್ನೆ ಹಿಡಿದಾಗ ಹೇಳಿದೆ, ಕೆಲವೊಂದು ಹೂವಿನಲ್ಲಿ ಹುಳ ಇರ್ತಾವ ಅಂತ ಹೇಳ್ಬಿಟ್ಟು. ಇರು ಹೊಳಗಡಿಸ್ಬಿಡೋಲೇ. ನಮ್ಮ ಕುಮ್ಮಿ ಸುಂಕುದಾರ ನೋಡ್ರಿ ಒಟ್ಟ. ಇಲ್ಲಿ ನೋಡ್ರಿ ಹುಳ ಕಾಣ್ತಾವ. ಯಾಕೋ ಮೊಬ್ಬ ಬರತೈತಿ. ಇಲ್ಲಿ ನೋಡ್ರಿಗ ಈ ಕೈ ಮೇಲೆ ಬಿದ್ದಾವ ನೋಡ್ರಿಗ ಹುಳ. ಅದು ಗಿಡದ ಹುಳನೇ. ಇಲ್ಲಾಗ ನೋಡ್ರಿಗ ಈ ಥರ ಹುಳ ಇರ್ತಾವೆ. ಆ ಥರದ್ದೆಲ್ಲ ತೊಗೋಬಾರ್ದು. ಕ್ಲೀನಾಗಿ ಇರೋವಂಥದ್ದು ಈ ಥರದ್ದು ಹೂವು ತೊಗೊಳ್ರಿ. ಬರೀ ಹೂವು ಮಾತ್ರ ಈ ಥರ ಇದನ್ನು ಈ ಥರ ಚುಟ್ಕೋರಿ. ಇಷ್ಟು ಸಪ್ರೇಟಾಗಿ ಹೂವು ತೊಗೊಳ್ಳೋದು. ಎಲ್ಲ ಕಡೆ ಹುಳ ಇರೋಲ್ಲ, ಕೆಲವೊಂದು ಕಡೆ ಹುಳ ಇರ್ತೈತಿ ನೋಡಿರಿ. ಈ ಥರ ಫ್ರೆಶ್ ಆಗಿರೋದು ಎಲ್ಲ ಹೂಗಳನ್ನ ಕಿತ್ಕೊಳ್ರಿ. ನಿಮ್ಗೆ ಎಷ್ಟು ಅಂದರೆ ಏನಿಲ್ಲ ಅಂದರೆ ಇದು ಒಂದು ಹಿಡಿ ಮ್ಯಾಲೆ ಆಗಬೇಕು, ಒಂದು ಇಷ್ಟು ಆಗಬೇಕು. ಸ್ವಲ್ಪ ಹುಳ ಅದಾವ ಇದ್ರಾಗ. ಹುಳ ಇಲ್ಲದ ನೋಡಿ ಹೂವನ್ನ ಕಿತ್ಕೊಳ್ರಿ. ಈ ಹೂವು ಒಣಗಿಸ್ರಿ. ಎಷ್ಟು ದಿವಸ ಅಂದರೆ ಒಂದು 3-4 ದಿವಸ ಆದರೂ ಒಣಗಬೇಕು. ಹೆಂಗಂದ್ರೆ ಹಿಂಗೆ ಕೈಯಾಗ ಹಾಕಿದ್ರೆ ಪುಡಿ ಆಗಬೇಕದು ಹೂವು. ನಾನು ಆಲ್ರೆಡಿ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಅಷ್ಟು ನಿಮಗೆ ಒಣಗಿಸಿ ಪೌಡ್ರ್ ಮಾಡಿ ಮತ್ತೆ ತೋರಿಸ್ಬೇಕಂದ್ರೆ ತುಂಬ ಟೈಮ್ ಬೇಕು. ಅಷ್ಟು ಟೈಮ್ ಇಲ್ಲ, ಹಾಗಾಗಿ ತೋರ್ಸಾಕತ್ತೀನಿ. ಇದನ್ನು ಕ್ಲಿಯರಾಗಿ ನೋಡ್ರಿ. ಎಲೆ ಈ ಥರ ಬರ್ತೈತಿ, ಹೂವು ಈ ಥರ ಇರ್ತೈತಿ, ಕಾಯಿ ಈ ಥರ ಇರ್ತದೆ. ಇದನ್ನು ಒಂದು 2-3 ದಿವಸ ಈ ಹೂವನ್ನ ಒಯ್ದು ನೀವು ತೆಳ್ಳಗೆ ಒಂದು ಪೇಪರ್ ಮೇಲೆ ಹಾಕಿ ಧೂಳದು ಏನು ಬೀಳಲಾರ್ದಂಗೆ, ಬೇರೆ ಡಸ್ಟ್ಗಳೆಲ್ಲ ಬೀಳದೆ ಇರೋ ಥರ, ಯಾಕಂದ್ರೆ ಮುಖಕ್ಕೆ ಹಚ್ಕೊಳ್ಳೋದು ಇರ್ತೈತಲ್ಲ, ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕಾಗ್ತದೆ. ಅದಕ್ಕೆ ಅದನ್ನು ಚೆಂದಾಗಿ ಹೂವನ್ನು ಒಣಗಿಸ್ರಿ. ಪುಡಿ ಆಗೋವರೆಗೂ ಒಣಗಿಸ್ಬಿಟ್ಟು ಸುಮ್ಮನೆ ಅಳಗಡಿಸ್ಬೇಡ.
ಅದನ್ನು ಆಮೇಲೆ ನೀವು ಏನು ಮಾಡ್ಬೇಕಂದ್ರೆ ಪುಡಿ ಆಗೋ ಟೈಮಲ್ಲಿ ನೀವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದನ್ನು ಪೌಡ್ರ್ ಮಾಡಿಕೊಂಡು ಈಗ ನಾವು ಹಿಟ್ಟೆಲ್ಲ ಜಲ್ಲುಡಿ ಮಾಡ್ತೀವಲ್ಲ ಅಂಥ ಚಾಣಿಯಲ್ಲಿ ನೀವು ಅದನ್ನು ಸೋಸ್ಕೊಳ್ರಿ. ಸೋಸ್ಕೊಂಡಾಗ ಏನಾಗ್ತಂದ್ರೆ ಏನೇ ಡಸ್ಟ್ ಇದ್ರೂ ಮೇಲೆ ಉಳ್ಕೊಂಡ್ಬಿಡ್ತೈತಿ, ಕೆಳಗಡೆ ಕ್ಲೀನಾಗಿ ನಮ್ಗೆ ಪೌಡ್ರ್ ಸಿಗ್ತೈತಿ. ಅದು ಸ್ವಲ್ಪ ನೈಸ್ ಪೌಡ್ರ್ ಬೇಕು, ತುಂಬ ತರಿ ಆಗ್ತದೆ ಇದು, ಹಾಗಾಗಿ ನೈಸ್ ಪೌಡ್ರ್ ಬೇಕಾಗ್ತದೆ. ಈ ಥರದ್ದೆಲ್ಲ ಇರ್ತೈತಿ ಒಳಗಡೆ, ಏನಾಗಲ್ಲ, ಅದೆಲ್ಲ ಮಿಕ್ಸ್ ಮಾಡ್ಕೋಬೋದು. ಅದನ್ನು ನೀವು ಒಂದು ಡಬ್ಬದಲ್ಲಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನಾನು ತೋರಿಸ್ತೇನೆ ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಅಪ್ಲೈ ಮಾಡೋದು ಹೆಂಗಂತ ತೋರಿಸ್ತೀನಿ. ಈಗ ನೀವು ಈ ಗಿಡನ ನೋಡ್ಕೊಂಡಿರಿ ಅಂತ ನಾನು ಅನ್ಕೋತೀನಿ. ಇದು ಈ ಥರ ಹೂವು, ಈ ಥರ ಗಿಡ ಇರ್ತೈತಿ. ಇದು ಏನಪ್ಪ ಅಂದ್ರೆ ಇದ್ರ ತೊಗುಟಿ ಬರ್ತೈತಲ್ರಿ, ಅದು ಕೂಡ ಬಳಸ್ತಾರೆ. ಮತ್ತು ಈ ಎಲೆ ಬರ್ತೈತಲ್ಲ, ಏನೇ ಮಾಡೋಕ್ಕೋಗಿ ಏನೇನೋ ಮಾಡೋಕ್ಕಾಗ್ತೀವಲ್ಲ, ಇದು ಕಡ್ಡಿ ಬರ್ತೈತೆ ನೋಡ್ರಿ. ಇದ್ರ ತೊಗುಟಿ ತೆಗಿತಾರೆ, ಅದೂ ಬಳಸ್ಕೋತಾರೆ. ಇದು ಚಹಾ ಮಾಡ್ತಾರೆ, ಇದ್ರಲ್ಲೇನೂ ಕೂಡ ಚಹಾ ಮಾಡ್ಕೊಂಡು ಕುಡಿತಾರೆ, ಅದು ಒಳ್ಳೆಯದು. ಮತ್ತು ಈ ಹೂವಿಂದನೂ ಕೂಡ ಹಾಕಿ, ಹೂವು ಹಾಕಿನೂ ಚಹಾ ಮಾಡಿ ಕುಡಿತಾರೆ. ಈ ಎಲೆ ಏನು ಹೇಳೋದಲ್ರಿ, ಈ ಥರ ಮುರಿತಾರೆ, ಎಳಿದು ಬರ್ತದಲ್ರಿ ಮುಂದೆ, ಈ ಥರ ಇದನ್ನು ಮುರ್ಕೋಬೇಕು. ಇವಾಗ ಕಾಲು ಉಳ್ಕಿರೋ ಕಾಲಿಗೆ ಮತ್ತು ಮುರಿದಿರೋ ಕಾಲಿಗೆ ಇದನ್ನು ಹಾಕಿ ಕಟ್ತಾರೆ. ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ, ಎಲ್ಲಿ ಕಾಲು ಉಳ್ಕಿರ್ತದೆ ಮುರಿದಿರ್ತದಲ್ಲ ಚೆಂದಾಗಿ ಮಸಾಜ್ ಮಾಡಿ ಇದನ್ನು ಹಾಕಿ ಒಂದು 3-4 ದಿವಸ ಅಥವಾ ಒಂದು ವಾರ ಕಟ್ಟಿದ್ರೆ ಉಳ್ಕಿರೋ ಕಾಲಿಗೆ ಒಂದು 3-4 ದಿವಸಕ್ಕೆ ಕಾಲ ಸರಿ ಹೋಗ್ತತಿ. ಮುರಿದಿರೋ ಕಾಲ ಅಂದ್ರೆ ಸ್ವಲ್ಪ ಇದು ಆಗಿರ್ತೈತಲ್ಲ, ಅಂಥ ಕಾಲಿಗೆ ಏನದ ಇದು, ಅದು ಮಾಡೋರಿಗೆ ಎಲ್ಲರಿಗೂ ಬರಲ್ಲ, ಅದಕ್ಕೆ ಆದಂಥವ್ರು ಕಲೆಗಳಿರ್ತಾವೆ, ಅವ್ರು ಮಾಡ್ತಾರೆ. ಅಂಥವರೆಲ್ಲ ಈ ಥರದ್ದು ಮಾಡ್ತಾರೆ. ಅಂದರೆ ಎದೆದಕ್ಕೆ ಇದು ಯೂಸ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳತ್ತೀನಿ. ಪ್ರತಿನಿತ್ಯ ಇದು ಹೊಟ್ಟೆ ಒಳಗಡೆ ತೊಗೊಳೋದ್ರಿಂದ ರಕ್ತ ಶುದ್ಧಿ ಆಗ್ತದ, ಮತ್ತು ಶುಗರ್ BP ಕಮ್ಮಿ ಆಗ್ತದೆ, ಮನುಷ್ಯ ಭಾಳ ಕಂಟ್ರೋಲ್ ಆಗಿರ್ತದೆ. ಆಮೇಲೆ ತೂಕ ಇಳಿಸ್ಬೇಕನ್ನೋರಿಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡ್ತದೆ. ಫಸ್ಟ್ ಇದು ತುಂಬಾ ತಂಪು, ದೇಹ ತುಂಬ ಹೀಟ್ ಅದ, ದೇಹದ್ದು ತುಂಬ ಕಾವಾತ ನಮಗಂತ ಅನ್ನೋರು ಕೂಡ ಈ ಹೂವಿಂದು ಕಷಾಯ ಮಾಡ್ಕೊಂಡು ಕುಡಿಬೋದು. ಏನಂದ್ರೆ ಈ ಹೂವು ಮತ್ತು ಎಲೆನೂ ಎರಡೂ ಸೇರಿಸಿ ಕುದಿಸ್ಬೇಕು. ದಿನ ಸಿಗ್ತದೆ ನಿಮಗೆ, ನಮಗಿಲ್ಲಿ ನೋಡ್ರಿ ಎಲ್ಲ ಮನೆ ಐತಲ್ಲ ಹಿಂಗೆ ಸಿಗ್ತೈತಿ. ಹಿಂಗೆ ಸಿಗ್ತದಂದ್ರೆ ನೀವು ದಿನ ಹರಿದು ಅದನ್ನು ಕಷಾಯ ಮಾಡಿಕೊಂಡು ಕುಡಿಬೋದು. ಅಥವಾ ಸಿಗಲ್ಲ ಅನ್ನೋರು ಏನು ಮಾಡ್ಬೇಕಂದ್ರೆ ಅದೇ ರೀತಿ ಪೌಡ್ರ್ ಮಾಡಿ ಇಟ್ಕೋರಿ. ಈಗ ಹೇಳಿದ್ನಲ್ಲ ಅದೇ ಪೌಡ್ರನ್ನ 1 ಚಮಚ 2 ಚಮಚ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಕೊಂಡು ಅದನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ದೇಹ ತಂಪು ಆಕೈತಿ. ಆಮೇಲೆ BP ಶುಗರ್ ಸ್ವಲ್ಪ ಕಮ್ಮಿ ಆಕೈತಿ. ನನಗೆ ಫಸ್ಟ್ ಗೊತ್ತಿರಲಿಲ್ಲ, ಎಲ್ಲ ಇವಾಗೆಲ್ಲ ಅನುಭವ ಆಗೈತೆ. ನನಗೆ ಹುಷಾರಿಲ್ಲದ ಟೈಮಲ್ಲಿ ನಾನು ಎಲ್ಲನೂ ಪ್ರಯೋಗ ಮಾಡಿ ಎಲ್ಲನೂ ಅನುಭವ ಆಗೈತೆ. ಹಾಗಾಗಿ ನಿಮಗೆ ನಾ ಹೇಳಾಕತ್ತೀನಿ. ನೋಡಿದ್ರಲ್ಲ, ಇದೇನು ಇರ್ತೈತಲ್ರಿ ಇದು ನೋಡ್ರಿ, ಇದು ಕೂಡ ಅಷ್ಟೇ. ಇದನ್ನು ಕಾಯಿ, ಒಣಗಿರೋ ಕಾಯಿ ಅಥವಾ ಹಸಿ ಕಾಯಿನೇ ಒಣಗಿಸಿ ಇದನ್ನು ಕೂಡ ಪೌಡ್ರ್ ಮಾಡಿ ಇಟ್ಕೋತಾರೆ. ಹೆಂಗಂದ್ರೆ ಇದ್ರದ್ದು ಕೂಡ ಕಷಾಯ ಮಾಡ್ಕೊಂಡು ಕುಡಿತಾರೆ. ಇದು ಕೂಡ ಅಷ್ಟೇ, ಇದು ಟೀ ಜೊತೆಗೆ ಹಾಕ್ಕೊಂಡು ಕುಡಿಬೋದು, ಅಥವಾ ಹಾಗೆ ಬರೀ ಖಾಲಿ ನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಂಡು ಕುಡಿಬೋದು. ಖಾಲಿ ನೀರಿಗೆ ಮಾತ್ರ ಹಾಕ್ಕೊಂಡು ಕುಡಿಬೋದು. ಬೇರೆ ಇದಕ್ಕೆ ಏನು ಹಾಕಂಗಿಲ್ಲ. ಕೈ ಬಿಡು, ಹೊಲಸತ್ತ ಹುಳ ಭಾಳ ಅದಾವ ಇದಕ್ಕೆ. ಏನಪ್ಪ ಅಂತಂದ್ರೆ ಬೇರೆ ಮತ್ತು ಆಮೇಲೆ ಅದು ಹೆಂಗೆ ಕುಡಿಬೇಕ್ರಿ, ಅದಕ್ಕೆ ಏನು ಹಾಕೋಬೇಕೇನ್ರಿ, ಹಾಗೇನೇ ಇಲ್ಲ. ಒಟ್ಟು ಏನು ಹಾಕಂಗಿಲ್ಲ, ಬರೀ ಖಾಲಿ ನೀರು ಹಾಕ್ಕೊಂಡು ಪೌಡ್ರ್ ಆಗಲಿ ಮತ್ತು ಈ ಹೂವಾಗಲಿ ಬರೀ ಖಾಲಿ ಬಿಸಿನೀರಿಗೆ ಹಾಕಿ ಕುದಿಸ್ಕೊಂಡು 1 ಗ್ಲಾಸ್ ನೀರು ಕುದಿಸಾಕಿಟ್ರಂದ್ರೆ ಅರ್ಧ ಗ್ಲಾಸ್ ಆಗೋವರೆಗೂ ಕುದಿಸ್ಕೊಂಡು ಕುಡಿಯೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ಆತಾವೆ. ಮತ್ತು ಅದಕ್ಕೆ ಏನು ನೀರಿಗೆ ಏನು ಹಾಕಂಗಿಲ್ಲ ನೋಡ್ರಿ, ಈ ರೀತಿ ಐತಿ. ಓಕೆ, ಆ ಪೌಡ್ರನ್ನ ನಾನು ನಮ್ಮ ಮನೆಯಾಗಿ ಸದ್ದಾದ ನಾನು ತೋರಿಸ್ತೀನಿ ಹೆಂಗೆ ಅಪ್ಲೈ ಮಾಡ್ಕೋಬೇಕಂತ. ಈಗ ತೋರಿಸ್ತೀನಿ ಬರ್ರಿ. ಈಗ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿನೆಲ್ಲ ಹೂವು ನಾನೇನು ತೊಗೊಳಲ್ಲ ನೋಡ್ರಿ. ನಮ್ಮ ಕಡೆ ಇಲ್ಲಿ ಜಾಸ್ತಿ ಅದಾವೆ, ಜಾಸ್ತಿ ಅಲ್ಲಿ ಹೂವು ಕ್ಲಿಯರ್ ಆಗೈತೆ. ಅದು ನೋಡ್ರಿ, ಎಲ್ಲಿ ಬೇಕು ಅಲ್ಲಿ ಆ ಕಡೆಲ್ಲ ಸುತ್ತಮುತ್ತ ಅದಾವೆ ಇಲ್ಲಿ ನೋಡ್ರಿ. ಈ ರೀತಿ ಡಬ್ಬದಲ್ಲಿ ನಾನು ದೊಡ್ಡ ಡಬ್ಬದಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡಿರ್ತೀರಿ ನೀವು ಹಿಂದಿನ ಹಿಡದಲ್ಲಿ. ಇದು ನಾನು ಊರಿಗೆ ಬರೋಬೇಕಾದ್ರೆ ತೊಗೊಂಬಂದೀನಿ. ಎಲ್ಲೇ ಹೋದ್ರೂ ಜೊತೆಗೆ ತೊಗೊಂಡೋಗ್ರಿ, ಮಿಕ್ಸ್ ಮಾಡಿ ಹಚ್ಕೋಬೋದು. 1 ದಿವಸ ಬಿಟ್ಟು 1 ದಿವಸ ಹಚ್ಕೊಳ್ರಿ. ಡೈಲಿ ಹಚ್ಕೊಂಡ್ರೆ ಬೇಡ. ಸ್ಟಾರ್ಟಿಂಗಲ್ಲಿ 1 ವಾರ ಡೈಲಿ ಹಚ್ಕೊರಿ. ಆಮೇಲೆ 1 ವಾರ ಆದಮೇಲೆ 1 ದಿವಸ ಬಿಟ್ಟು 1 ದಿವಸ ಹಚ್ಕೊಳ್ರಿ. ನಾನು ಹಾಗೆ ಮಾಡ್ತಾ ಇರೋದು. ಇದು ಒಂದಿಷ್ಟು 3 ಬೆಳ್ಳಲ್ಲಿ ಎಷ್ಟು ಬರ್ತೈತಿ ಅಷ್ಟು ಪೌಡ್ರನ್ನ ತಗೊಳ್ರಿ. ನೈಸ್ ಪೌಡ್ರ್ ಮಾಡ್ಕೊಳ್ರಿ. ಪೌಡ್ರ್ ಮಾಡಿಕೊಂಡು ಇದನ್ನು ಅಂಗಾಯಿ ಹಾಕ್ಕೊಂಡು ಈ ಥರ ಕೊಬ್ಬರಿ ಎಣ್ಣೆ ಹಾಕೋರಿ ನೋಡ್ರಿ. ಅದನ್ನು ಒದ್ದೆ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕೋರಿ. ನೀಟಾಗಿ ಅದು ಪೇಸ್ಟ್ ಆಗಬೇಕಲ್ಲ, ಆ ರೀತಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಈ ರೀತಿ ಅಂಗಾಯಿ ಹಾಕ್ಕೊಂಡು ಕಲಿಸ್ಕೊಡ್ರಿ. ಈ ರೀತಿ
ನೋಡ್ರಿ ಈ ಥರ ಉದುರಾಗಬಾರ್ದು. ಅವಾಗ ಏನಾಗ್ತೈತಿ ಅದು ಬಿದ್ದು ಹೋಗ್ತದೆ, ಕುಂದ್ರಲ್ಲ. ನಿಮ್ಗೆ ಹಂಗೆ ಅನ್ನಿಸ್ತಂದ್ರೆ ಮತ್ತೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಡ್ರಿ. ಈ ರೀತಿ ಮತ್ತೆ ಒಂದೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ರಿ. ಈ ರೀತಿ ಬರ್ಬೇಕ್ರಿ ಅದು ಪೇಸ್ಟ್ ಥರ. ಇದನ್ನು ನೋಡ್ರಿ ಈ ಥರ ನಿಮಗೆ ಎಲ್ಲಿ ಜಾಸ್ತಿ ಬಂಗದಲ್ಲ ಅಲ್ಲಿ ಹಿಂಗೆ ಈ ರೀತಿ ಮಾಡ್ಕೊಳ್ರಿ. ನೋಡ್ರಿ ಈ ರೀತಿ ಮುಖಕ್ಕೆಲ್ಲ ಹಚ್ಕೊಡ್ರಿ. ಅಪ್ಲೈ ಮಾಡಕ್ಕೆ ಹಿಂಗೆಲ್ಲ ಮಸಾಜ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೀವು ಸ್ಟಾರ್ಟಿಂಗಿದ್ದ ಮಸಾಜ್ ಮಾಡ್ಕೋತ ಬಂದಿದ್ರಿ ಅಂದ್ರೆ ಮುಖಕ್ಕೆ ಮಸಾಜ್ ಮಾಡ್ರಿ. ಸ್ಟಾರ್ಟಿಂಗಿಂದ ಮಸಾಜ್ ಮಾಡ್ಕೋತ ಬಂದಿಲ್ಲ ಅಂದ್ರೆ ಸಡನ್ನಾಗಿ ಮಸಾಜ್ ಮಾಡಿದಾಗ ಏನಾಕೈತಿ, ರಕ್ತ ಚಂದ ಚಲನ ಆಗ್ತದೆ ನೋಡ್ರಿ, ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ನನಗೆ ಆಗಿರೋ ಅನುಭವ ನಾನು ಹೇಳ್ತೀನಿ. ನಾನು ಕದ್ದು ಮುಚ್ಚೆಲ್ಲ ಮಾತಾಡೋಕೆ ಹೋಗಲ್ಲ. ನನಗೆ ಜಾಸ್ತಿ ಹಿಂಗೆ ಮಸಾಜ್ ಮಾಡ್ಕೊಂಬಿಟ್ಟಂದ್ರೆ ಪಿಂಪಲ್ಸ್ ಬಂದುಬಿಡ್ತಾವೆ. ಮೊನ್ನೆ ಮಾಡ್ಕೊಳ್ಳೋದ್ರ ಮಾಡಿ ನೋಡ್ರಿ ಬಂದಿತ್ತು ನೋಡಿ. ಹಾಗಾಗಿ ಏನು ಮಾಡ್ತೀನಿ ನಾನು ಇಷ್ಟ ಮೇಲೇ ಹಚ್ಕೋತೀನಿ. ನೀವು ಅಷ್ಟೇ ಡೈಲಿ ನೀವು ಯಾವುದಾದ್ರ ಸ್ಕ್ರಬ್ ಮಾಡ್ತಿದ್ರಿ ನಿಮ್ಮ ಮುಖಕ್ಕೆ ಸಟ್ ಆಗ್ತದೆ ಅಂದ್ರೆ ನೀವು ಅದನ್ನು ಈ ರೀತಿ ನೀವು ಸ್ಕ್ರಬ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ನೋಡ್ರಿ ಇಷ್ಟೇ ಈ ರೀತಿ ಮಾಡ್ಕೊಂಬಿಡ್ರಿ, ಮುಗೀತು ಅಷ್ಟೇ. ಇಷ್ಟೇ ಅಪ್ಲೈ ಮಾಡ್ಕೊಂಬಿಡೋದು. ನಿಮ್ಗೆ ಎಲ್ಲಿ ಜಾಸ್ತಿ ಬಂಗಿರ್ತದಲ್ಲ ಅದು ಏನು ಬರ್ತೈತೆ ನೋಡ್ರಿ, ಇದು ಈ ರೀತಿ ಹಾಕ್ರಿ. ಸ್ವಲ್ಪ ದಪ್ಪ ಒಂಚೂರು ದಪ್ಪಕ್ಕೆ ಹಾಕ್ಕೊಡ್ರಿ. ಇಷ್ಟು ಮಾಡಿಕೊಂಡು ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಹಚ್ಕೊರಿ. ಇದು ನಾನೀಗ ಹಗ್ಲೊತ್ತು ನಿಮ್ಗೆ ತೋರಿಸೋ ಸಲ ಹಚ್ಕೊಳಗತ್ತೀನಿ. ಒಂದು 60 ತಾಸು ಬಿಟ್ಟು ತೊಳ್ಕೊತೀನಿ ನಾನು. ಈಗ ಇದನ್ನು ಈ ಥರ ನೀವು ನೈಟ್ ಫುಲ್ ಹಚ್ಕೊಂಡು ಮಲ್ಕೊಂಬಿಡ್ರಿ. ಹಿಂಗೆ ಏನಂದ್ರೆ ಒಂದು 6 ತಿಂಗಳಾದರೂ ಹಚ್ಕೋಬೇಕು. 6 ತಿಂಗಳು ಹಚ್ಕೊಂಡಾಗ ನಿಮ್ಗೆ ಅರ್ಧ ಕಮ್ಮಿ ಆಕೈತಿ. ವರ್ಷ ಪೂರ್ತಿ ಹಚ್ಕೊಂಡಾಗ ಪೂರ್ತಿ ಕಮ್ಮಿ ಆಕೈತಿ ಅಷ್ಟೇ, ಬೇರೆ ಏನಿಲ್ಲ. ನೈಟ್ ಅದೇನು ಕೊಬ್ಬರಿ ಎಣ್ಣೆ ಇರ್ತೈತಿ, ಪೌಡ್ರ್ ನೈಟ್ ಈ ಥರ ಕೈಗೆ ಹಚ್ಕೊಂಡ್ಬಿಡೋದು, ಮುಗೀತು ಅಷ್ಟೇ. ನೋಡ್ರಿ ಕೈ ನೋಡ್ರಿ ಹೆಂಗೆ ಬೆಳಗಾಗ್ಯೋ, ಕರ್ಗಿದ್ದು ಕೈ ಸನಕ್ಕೆ ಸ್ವಲ್ಪ ಕಲರ್ನೂ ಬರ್ತೈತಿ ಇದಕ್ಕೆ. ಇಷ್ಟೇ ನೋಡ್ರಿ, ಬೇರೆ ಏನೂ ಇಲ್ಲ. ಆ ಪೌಡ್ರನ್ನ ಈ ಥರ ನೀವು ನೈಟ್ ಹಚ್ಕೊಂಡು ಮಲ್ಕೊಂಬಿಡ್ಬೋದು. ಬೆಳಗ್ಗೆ ಎದ್ದು ತಣ್ಣೀರಾಗ ಮುಖ ತೊಳ್ಕೊಂಬಿಡ್ರಿ. ನಿಮ್ಮ ಮಾಮೂಲಿ ಸಾಬೂನು ಯೂಸ್ ಮಾಡೋರು ಸಾಬೂನು ಯೂಸ್ ಮಾಡಿರಿ. ಮತ್ತು ನಾನು ಸಾಬೂನು ಯೂಸ್ ಮಾಡ್ತೀನಿ. ಮತ್ತು ನಮ್ಗೆ ಅನ್ನಕ್ಕೂ ಬರಲ್ಲ ಫೇಸ್ ವಾಶ್, ಅದು ಯಾವುದೂ ನಾನು ಬಳಸಲ್ಲ. ನೀವು ಡೈಲಿ ಬಳಸೋರಿದ್ರೆ ಬಳಸ್ಬೋದು, ಏನಾಗಲ್ಲ. ಅದ್ರ ತಣ್ಣೀರಾಗ ಸ್ವಲ್ಪ ಜಾಸ್ತಿ ತಣ್ಣೀರಾಗ ಮುಖ ತೊಳಿರಿ. ಬಂಗಾಗಲಿ, ಗುಳ್ಳಿ ಆಗಲಿ, ಕಲಿ ಆಗಲಿ, ಒಂದು ಚರ್ಮದ ಏನೇ ಒಂದು ಸಮಸ್ಯೆ ಆದಂದ್ರೆ ತಣ್ಣೀರಾಗ ತೊಳ್ಕೊಳ್ಳೋದ್ರಿಂದ ಸ್ವಲ್ಪ ಕಮ್ಮಿ ಆಕೋತ ಬರ್ತದೆ. ನಾನು ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ಹೀಟ್ರ್ ನೀರು ಜಾಸ್ತಿ ಮುಖಕ್ಕೆ ಬಳಸಕ್ಕೆ ಹೋಗ್ಬೇಡ್ರಿ. ಹೀಟ್ರ್ ನೀರು ತುಂಬ ಬಿಸಿನೂ ಜಳಕ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಈ ಮುಖ ನೀವು ಇದನ್ನು ಬೆಳಗ್ಗೆ ತೊಳಿಬೇಕಂದ್ರೆ ತಣ್ಣೀರಾಗೆ ತೊಳ್ಕೊಬೇಕು. ಒತ್ತೆ ಹಾಕಿ ಗಚ್ಚ ತಿಕ್ಕಾಕ ಹೋಗ್ಬೇಡ್ರಿ. ನಾನು ಮೊದಲೆಲ್ಲ ಮಾಡಿಬಿಟ್ಟಿನಂಥ ಕೆಲಸಗಳು, ಅದಕ್ಕೆ ಹೇಳತ್ತೀನಿ. ಸುಮ್ಮನೆ ನೀವು ಟವಲ್ಲೇ ಮುಖ ತೊಳ್ಕೊಂಡು ಈ ರೀತಿ ಒರೆಸ್ಕೊಡ್ರಿ. ಮತ್ತೆ ಪಟ್ನೆ ಮಾಡ್ತೀನಿ. ಸ್ವಲ್ಪ ಕೆಲಸ ಐತ್ರಿ, ಅದಕ್ಕೆ ಚಹಾ ಮಾಡ್ಬೇಕತ್ತ. ನೋಡ್ರಿ ಇಷ್ಟೇ, ಬೇರೆ ಏನೂ ಇಲ್ಲ. ಇದರ ಪೂರ ಕ್ಲಿಯರಾಗಿ ಹೇಳಿದ್ದೀನಿ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ. ಇಷ್ಟೇ ಮುಖ ತೋರಿಸ್ಬೇಕಾಗತ್ತೆ, ಏನಿಲ್ಲ. ತೊಳ್ಕೊಂಡು ಒರೆಸ್ಕೊಳ್ಳೋದು ಅಷ್ಟೇ ಇರ್ತೈತೆ, ಬೇರೆ ಏನೂ ಇಲ್ಲ. ಅದನ್ನೇನು ಮತ್ತೆ ತೋರಿಸೋದೈತೆ, ಹೌದಿಲ್ಲ? ಅಷ್ಟೇ. ಇದು ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿನಿ. ಯಾಕಂದ್ರೆ ಮತ್ತೆ ಕೇಳಿದ್ರೆ ಅದ್ರ ಸಲುವಾಗಿ ಈ ವಿಡಿಯೋ ಮಾಡಿ ನಿಮ್ಗೆ ಹೇಳೀನಿ. ನಿಮಗೂ ಕೂಡ ತುಂಬ ಹೆಲ್ಪ್ ಆಕೈತಿ. ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಏನೂ ಸಮಸ್ಯೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೈಡ್ ಎಫೆಕ್ಟ್ ಅಂತೂ ಒಂದು ಊರು ಕಣ್ಣಟ್ಟು ಬರಲ್ಲ ನಿಮಗೆ, ನಾನೇ ಗ್ಯಾರಂಟಿ ಅದಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್, ಎಲ್ಲರಿಗೂ ನಮಸ್ಕಾರ.